ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯದಲ್ಲಿ ಕುಳಿತಲ್ಲೇ ನಮ್ಮ ಮೊಬೈಲ್ನಲ್ಲೇ ಸುಲಭವಾಗಿ ಆಧಾರ್ ಕಾರ್ಡನ್ನು ಹೇಗೆ ಡೌನ್ಲೋಡ್ ಮಾಡಿಕೊಳ್ಬೇಕು ಅನ್ನೋದನ್ನು ನಾನು ಇವತ್ತು ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ವಿಷಯವನ್ನು ಶುರು ಮಾಡುವುದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಇವತ್ತಿನ ವಿಷಯ ಇಷ್ಟವಾದಲ್ಲಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡುವುದನ್ನು ಮರೆಯಬೇಡಿ ಸ್ನೇಹಿತರೆ. ಹಾಗಾದರೆ ವಿಷಯದ ಕಡೆ ಬರೋಣ. ನಾವು ನಮ್ಮ ಮೊಬೈಲ್ನಲ್ಲಿ ತುಂಬ ಸುಲಭವಾಗಿ ಆಧಾರ್ ಕಾರ್ಡನ್ನು ಹೇಗೆ ಡೌನ್ಲೋಡ್ ಮಾಡಿಕೊಳ್ಬೇಕು ಅನ್ನುವುದು. ಇವತ್ತಿನ ಕಾಲದಲ್ಲಿ ಆಧಾರ್ ಕಾರ್ಡ್ ಅನ್ನುವುದು ಬಹಳ ಮುಖ್ಯವಾದ ಒಂದು ಡಾಕ್ಯುಮೆಂಟ್ ಆಗಿದೆ ಸ್ನೇಹಿತರೆ. ನಾವು ಕೇಂದ್ರ ಸರ್ಕಾರದ ಅಥವಾ ರಾಜ್ಯ ಸರ್ಕಾರದ ಯಾವುದೇ ಒಂದು ಫಲಾನುಭವಗಳನ್ನು ಪಡೆಯಬೇಕಾದರೆ ಆಧಾರ್ ಕಾರ್ಡ್ ಅಂತಕ್ಕಂಥದ್ದು ಕಡ್ಡಾಯವಾಗಿದೆ. ಯಾವುದೇ ಒಂದು ನೌಕರಿಗೆ ನಾವು ಅರ್ಜಿಯನ್ನು ಸಲ್ಲಿಸಬೇಕಂದ್ರೂ ಕೂಡ ಅಲ್ಲಿ ಆಧಾರ್ ಕಾರ್ಡನ್ನು ನಾವು ಕಡ್ಡಾಯವಾಗಿ ಸಲ್ಲಿಸಲೇಬೇಕು. ನಾವು ನಮ್ಮ ಬದುಕಿನ ಯಾವುದೇ ರೀತಿಯಾದಂತಹ ಘಟ್ಟಗಳಲ್ಲಿ ದಾಖಲೆಯನ್ನು ನೀಡುವಂತಹ ಸಂದರ್ಭದಲ್ಲಿ ಆಧಾರ್ ಕಾರ್ಡನ್ನು ನೀಡುವುದು ಕಡ್ಡಾಯವಾಗಿದೆ. ಇಂತಹ ಆಧಾರ್ ಕಾರ್ಡನ್ನು ನಾವು ಕಳೆದುಕೊಂಡಂತಹ ಸಂದರ್ಭದಲ್ಲಾಗಿರ್ಬೋದು ಅಥವಾ ನಮಗೆ ತುರ್ತಾಗಿ ಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಆಧಾರ್ ಕಾರ್ಡನ್ನು ಅತಿ ಸುಲಭವಾಗಿ ಹೇಗೆ ನಾವು ಮೊಬೈಲ್ನಲ್ಲೇ ಡೌನ್ಲೋಡನ್ನು ಮಾಡ್ಕೊಳ್ಬೋದು ಅನ್ನೋದನ್ನು ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ಇದಕ್ಕಾಗಿ ನಾವೇನು ಮಾಡಬೇಕು ಅಂದರೆ ನಮ್ಮ ಮೊಬೈಲ್ನಲ್ಲಿ ಮೊದಲಿಗೆ ನಾವು ಗೂಗಲಲ್ಲಿ ಹೋಗಿ ಮೈ ಆಧಾರ್ ಅಂತ ಟೈಪನ್ನು ಮಾಡಿ ಸರ್ಚನ್ನು ಕೊಡಬೇಕಾಗುತ್ತೆ ಸ್ನೇಹಿತರೆ. ನಾವು ಸರ್ಚನ್ನು ಕೊಟ್ಟಾಗ ನಮಗೆ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಅದರಲ್ಲಿ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ಗೆಟ್ ಆಧಾರ್ ಅಂತ ಒಂದು ಆಪ್ಷನ್ ಅಂತಕ್ಕಂಥದ್ದು ನಮಗೆ ಕಾಣುತ್ತೆ ಸ್ನೇಹಿತರೆ. ಸೊ ಅದನ್ನು ನಾವು ಮತ್ತೆ ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಅದನ್ನು ಕ್ಲಿಕ್ ಮಾಡಿದಂಥ ಸಂದರ್ಭದಲ್ಲಿ ಮತ್ತೊಂದು ಇಂಟರ್ಫೇಸ್ ನಮಗೆ ಓಪನ್ ಆಗುತ್ತೆ. ಅಲ್ಲಿ ನಮಗೆ ಡೌನ್ಲೋಡ್ ಆಧಾರ್ ಅಂತ ಇನ್ನೊಂದು ಆಪ್ಷನ್ನು ಕಾಣುತ್ತೆ ಸ್ನೇಹಿತರೆ. ಅದನ್ನು ನಾವು ಮತ್ತೆ ಕ್ಲಿಕ್ಕನ್ನು ಮಾಡಬೇಕು. ಅದನ್ನು ಕ್ಲಿಕ್ ಮಾಡಿದಂತಹ ಸಂದರ್ಭದಲ್ಲಿ ಮತ್ತೆ ನಮಗೆ ಅಲ್ಲಿ 3 ಆಪ್ಷನ್ಗಳು ಕಾಣ್ತವೆ. ಅದರಲ್ಲಿ ಮೊದಲನೇ ಆಪ್ಷನ್ ಬಂದ್ಬಿಟ್ಟು ಆಧಾರ್ ನಂಬರ್, ಎರಡನೇ ಆಪ್ಷನ್ ಬಂದ್ಬಿಟ್ಟು ಎನ್ರೋಲ್ಮೆಂಟ್ ನಂಬರ್, ಮೂರನೇ ಆಪ್ಷನ್ ಬಂದ್ಬಿಟ್ಟು ವರ್ಚುವಲ್ ID ನಂಬರ್. ಈಗ ನಮ್ಮಲ್ಲಿ ಯಾವ ನಂಬರ್ ಇದೆ ಅದನ್ನು ನಾವು ನಮೂದಿಸಬೇಕು. ಅಂದರೆ ಆಧಾರ್ ಕಾರ್ಡ್ ಇದ್ದರೆ 12 ಡಿಜಿಟ್ ನಂಬರ್ ಇರ್ತಕ್ಕಂತಹ ಆಧಾರ್ ಕಾರ್ಡ್ ನಂಬರ್ ಇದ್ದರೆ ಅದನ್ನು ನಾವು ಮೆನ್ಷನ್ ಮಾಡಬೇಕಾಗುತ್ತೆ. 28 ಡಿಜಿಟ್ ನಂಬರ್ ಇರ್ತಕ್ಕಂತಹ ಎನ್ರೋಲ್ಮೆಂಟ್ ID ನಂಬರ್ ಇದ್ದರೆ ಅದನ್ನು ನಾವು ಮೆನ್ಷನ್ ಮಾಡಬೇಕಾಗುತ್ತೆ. 16 ಡಿಜಿಟ್ ನಂಬರ್ ಇರ್ತಕ್ಕಂತಹ ವರ್ಚುವಲ್ ID ನಂಬರ್ ಇದ್ದರೆ ಅದನ್ನು ನಾವು ಮೆನ್ಷನ್ ಮಾಡಬೇಕಾಗುತ್ತೆ. ಸಾಮಾನ್ಯವಾಗಿ ನಮ್ಮ ಹತ್ರ ಆಧಾರ್ ನಂಬರ್ ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ಸೊ ಹಾಗಾಗಿ ನಾವು ಆಧಾರ್ ನಂಬರನ್ನು ನಾವು ಸೆಲೆಕ್ಟನ್ನು ಮಾಡ್ಕೊಳ್ತೇವೆ. ಅಲ್ಲಿ ಎಂಟರ್ ಆಧಾರ್ ಅಂತ ಒಂದು ಆಪ್ಷನ್ ಕಾಣ್ತಾ ಇರುತ್ತೆ. ಎಂಟರ್ ಆಧಾರ್ ನಂಬರ್ ಅಂತಕ್ಕಂತಹ ಆಪ್ಷನಲ್ಲಿ ನಮ್ಮ 12 ನಂಬರಿನ ಆಧಾರ್ ನಂಬರನ್ನು ನಾವು ಅಲ್ಲಿ ಎಂಟರನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ. ಸ್ವಲ್ಪ ಕೆಳಗಡೆ ಹೋದರೆ ಅಲ್ಲಿ ನಿಮಗೆ ಕ್ಯಾಪ್ಚಾ ಅಂತಕ್ಕಂಥ ಒಂದು ಆಪ್ಷನ್ ಸಹ ಕಾಣ್ತಾ ಇರುತ್ತೆ. ಮೇಲೆ ಕೊಟ್ಟಿರ್ತಕ್ಕಂತಹ ಕ್ಯಾಪ್ಚಾವನ್ನು ಅದೇ ರೀತಿ ಅದು ಹೇಗಿರುತ್ತೋ ಅದೇ ರೀತಿಯಾಗಿ ಕ್ಯಾಪಿಟಲ್ ಲೆಟರಲ್ಲಿ ಇದ್ರೆ ಕ್ಯಾಪಿಟಲ್ ಲೆಟರ್, ಸ್ಮಾಲ್ ಲೆಟರಲ್ಲಿ ಇದ್ರೆ ಸ್ಮಾಲ್ ಲೆಟರ್ ಆಗಿರ್ಬೋದು ಅಥವಾ ಸಂಖ್ಯೆಗಳಿದ್ರೆ ಸಂಖ್ಯೆಗಳನ್ನು ನಾವು ಮೆನ್ಷನ್ ಮಾಡಿ ಅದೇ ರೀತಿಯಾಗಿ ನಾವು ಮೆನ್ಷನ್ ಮಾಡಿ ಕೆಳಗಡೆ ಸೆಂಡ್ OTP ಅಂತ ಇನ್ನೊಂದು ಆಪ್ಷನ್ ಅಂತಕ್ಕಂಥದ್ದು ಕಾಣ್ತಾ ಇರುತ್ತೆ. ಅದರ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಈಗ ನೀವು ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಕೊಟ್ಟಿರ್ತಕ್ಕಂತಹ ಮೊಬೈಲ್ ಸಂಖ್ಯೆಗೆ ಒಂದು OTP ಬರುತ್ತೆ. ಅದು 6 ನಂಬರ್ಗಳನ್ನು ಒಳಗೊಂಡಂತಹ OTP ನಿಮ್ಮ ಮೊಬೈಲ್ ನಂಬರ್ಗೆ ಸೆಂಡ್ ಆಗುತ್ತೆ ಸ್ನೇಹಿತರೆ. ಅದು ಕೇವಲ 10 ನಿಮಿಷಗಳವರೆಗೆ ಮಾತ್ರ ವ್ಯಾಲಿಡ್ ಆಗಿರುತ್ತೆ. ಆ ಬಂದಂತಹ OTP ನಂಬರನ್ನು ನೀವು ಅಲ್ಲಿ ಕೊಟ್ಟಿರುವಂತಹ ಕಾಲಮ್ನಲ್ಲಿ ಮೆನ್ಷನನ್ನು ಮಾಡಬೇಕಾಗುತ್ತೆ. ಮೆನ್ಷನನ್ನು ಮಾಡಿ ನೀವು ವೆರಿಫೈ ಅಂಡ್ ಡೌನ್ಲೋಡ್ ಅಂತ ನೀವು ಸೆಲೆಕ್ಟನ್ನು ಮಾಡಿದಾಗ ಆಧಾರ್ ಕಾರ್ಡ್ ಅಂತ ಇನ್ನೊಂದು ನಿಮಗೆ ಇಂಟರ್ಫೇಸ್ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ ತೋರಿಸುತ್ತೆ ಯುವರ್ ಆಧಾರ್ ಕಾರ್ಡ್ ಹ್ಯಾಸ್ ಬೀನ್ ಸಕ್ಸಸ್ಫುಲಿ ಡೌನ್ಲೋಡೆಡ್ ಅಂತ ನಿಮಗೆ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಈಗ ನಿಮ್ಮ ಮೊಬೈಲಿಗೆ ಆಧಾರ್ ಕಾರ್ಡ್ ಅನ್ನೋದು ಸಕ್ಸಸ್ಫುಲ್ ಆಗಿ ಡೌನ್ಲೋಡ್ ಆಗಿರುತ್ತೆ ಸ್ನೇಹಿತರೆ. ಅದು ಆಧಾರ್ ಕಾರ್ಡನ್ನು PDF ಫಾರ್ಮೆಟಲ್ಲಿ ಡೌನ್ಲೋಡ್ ಆಗಿರುತ್ತೆ. ಸೊ PDF ಫಾರ್ಮೆಟಲ್ಲಿ ಡೌನ್ಲೋಡ್ ಆಗಿರ್ತಕ್ಕಂತಹ ಆಧಾರನ್ನು ನಾವು ಓಪನ್ ಅಂತ ಕೊಟ್ಟಾಗ ಅದು ಒಂದು ಪಾಸ್ವರ್ಡನ್ನು ಕೇಳುತ್ತೆ. ಹಾಗಾದರೆ ಅಲ್ಲಿ ಏನು ಪಾಸ್ವರ್ಡನ್ನು ಹಾಕಬೇಕು? ಅಲ್ಲಿ ಕೇಳ್ತಕ್ಕಂತಹ ಪಾಸ್ವರ್ಡಿಗೆ
ನಾವು ನಮ್ಮ ಆಧಾರ್ ಕಾರ್ಡಲ್ಲಿ ಏನು ಹೆಸರನ್ನು ಕೊಟ್ಟಿರ್ತೇವೋ ಆ ಹೆಸರಿನ ಮೊದಲನೇ 4 ಅಕ್ಷರಗಳು. ಅಂದರೆ ಅಲ್ಲಿ ನಿಮಗೆ ಉದಾಹರಣೆಯನ್ನು ಸಹ ಕೊಟ್ಟಿರ್ತಾರೆ ನೋಡಿ. ಈಗ ಡೌನ್ಲೋಡ್ ಹ್ಯಾಸ್ ಬಿನ್ ಆಧಾರ್ ಸಕ್ಸಸ್ಫುಲಿ ಅಂತ ಬಂದಿದೆಯಲ್ಲ, ಅಲ್ಲಿ ನಿಮಗೆ ಒಂದು ಉದಾಹರಣೆಯನ್ನು ಸಹ ಕೊಟ್ಟಿರ್ತಾರೆ. ನಮ್ಮ ಹೆಸರಿನ ಮೊದಲನೇ 4 ಅಕ್ಷರ ಮತ್ತು ನಾವು ಹುಟ್ಟಿದ ವರ್ಷ, ಡೇಟ್ ಆಫ್ ಇಯರನ್ನು ನಾವು ಮೆನ್ಷನ್ ಮಾಡಬೇಕಾಗುತ್ತೆ. ಇನ್ ಕೇಸ್ ನೀವು ನಿಮ್ಮ ಹೆಸರಿನ ಮುಂಚೆ ಇನ್ಷಿಯಲನ್ನು ಇಟ್ಕೊಂಡಿದ್ರೆ, ಈಗ ಅಕ್ಷಯ್ ಕುಮಾರ್ ಅಂತ ಇರುತ್ತೆ, ನಿಮ್ಮ ಹೆಸರಿನ ಮುಂಚೆ ಜಿ ಅಕ್ಷಯ್ ಕುಮಾರ್ ಅಂತ ಇರುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಳೋದಾದರೆ, ಉದಾಹರಣೆಗೆ ನೀವು ಜಿಯನ್ನು ಸೇರಿಸ್ಬಿಟ್ಟು ಉಳಿದ 3 ಅಕ್ಷರ, ಟೋಟಲ್ ಆಗಿ 4 ಅಕ್ಷರಗಳು ಬರ್ತಕ್ಕಂಥದ್ದನ್ನು ನೀವು ಟೈಪ್ ಮಾಡಿ, ಅಲ್ಲಿ ಮುಂದೆ ನಿಮ್ಮ ಹುಟ್ಟಿದ ವರ್ಷವನ್ನು ನಾವು ಟೈಪ್ ಮಾಡಿ ನಾವು ಎಂಟರನ್ನು ಕೊಟ್ಟಾಗ, ಎಂಟರ್ ಪಾಸ್ವರ್ಡ್ ಅಂತ ಕೊಟ್ಟಾಗ ನಿಮ್ಮ ಆಧಾರ್ ಕಾರ್ಡ್ ಅಂಥದ್ದು ನಿಮ್ಮ ಮೊಬೈಲ್ನಲ್ಲಿ ನಿಮಗೆ ಸಕ್ಸಸ್ಫುಲ್ ಆಗಿ ಡಿಸ್ಪ್ಲೇ ಆಗುತ್ತೆ ಸ್ನೇಹಿತರೆ. ಈ ರೀತಿಯಾಗಿ ನಾವು ಕುಳಿತಲ್ಲೇ ಆಧಾರ್ ಕಾರ್ಡನ್ನು ಸುಲಭವಾಗಿ ಡೌನ್ಲೋಡನ್ನು ಮಾಡ್ಕೊಳ್ಬೇಕಾಗುತ್ತೆ. ಯಾವುದೇ ತುರ್ತು ಸಂದರ್ಭದಲ್ಲಾಗಿರ್ಬೋದು, ಯಾವುದೇ ರೀತಿಯಾಗಿ ಆಧಾರ್ ಕಾರ್ಡ್ ಅಂತಕ್ಕಂಥದ್ದು ಕಳುವಾದ ಸಂದರ್ಭದಲ್ಲಿ ನಾವು ನಮ್ಮ ಈಸಿಯಾಗಿ ಆಧಾರ್ ಕಾರ್ಡನ್ನು ಡೌನ್ಲೋಡ್ ಮಾಡಿಕೊಂಡು ನೆಕ್ಸ್ಟ್ ನಾವು ಪ್ರಿಂಟ್ ತೆಗೆಸ್ಕೊಳ್ಳೋದಾಗಿರ್ಬೋದು, ಪ್ರಿಂಟ್ ತೆಗೆಸ್ಕೊಂಡು ಅದನ್ನು ಲ್ಯಾಮಿನೇಷನ್ ಮಾಡಿಸ್ಕೊಳ್ಳೋದಾಗಿರ್ಬೋದು, ಯಾವ ರೀತಿ ಬೇಕಾದ್ರೂ ನಾವು ಅದನ್ನು ಉಪಯೋಗಿಸ್ಕೋಬೋದು ಸ್ನೇಹಿತರೆ. ಇವತ್ತಿನ ವಿಷಯ ಖಂಡಿತವಾಗಲೂ ನಿಮಗೆ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊಂಡು ವಿಷಯವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡುವುದನ್ನು ಮರೆಯಬೇಡಿ ಸ್ನೇಹಿತರೆ. ನಮಸ್ಕಾರಗಳು.